ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಯೂನಿಟ್ 6 7th ಸ್ಟ್ಯಾಂಡರ್ಡ್ ಲೆಸನ್ ಜರ್ನಿ ಟು ದ ಟಾಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಫೋರ್ ಯು ರೀಡ್ ಅಂದರೆ ನೀವು ಓದೋಕ್ಕೆ ಮುಂಚೆ ಲಿಸನಿಂಗ್ ಟೆಸ್ಟ್ ಕೇಳ್ಕೋಬೇಕು. ಏನು? ಲಿಸನ್ ಟು ದ ಟೆಕ್ಸ್ಟ್ ರೈಟ್ ಬೈ ಯುವರ್ ಟೀಚರ್ ಆ್ಯಂಡ್ ಐಡೆಂಟಿಫೈ ದ ಪರ್ಸನಾಲಿಟೀಸ್, ರೈಟ್ ದೇರ್ ನೇಮ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಇಲ್ಲಿ ಟೀಚರ್ಸ್ ಯಾವ್ಯಾವ ಪರ್ಸನಾಲಿಟೀಸ್ ಹೇಳಿರ್ತಾರೆ. ಕೆಲವು ಪಾಠ ಮಾಡೋಕ್ಕೆ ಮುಂಚೆ ಕೆಲವು ವಿಷಯಗಳನ್ನು ಕೆಲವು ಪರ್ಸನ್ಸ್ ಮೇಲೆ ಹೇಳಿರ್ತಾರೆ. ಅವರೇನು ಮಾಡಿದ್ದಾರೆ, ಅವರ ಸಾಧನೆ ಅಂತ, ಅವರ ಹೆಸರುಗಳನ್ನು ಈ ಸ್ಪೇಸಲ್ಲಿ ಬರೀಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದೆಲ್ಲ ಚಿತ್ರ ಕಾಣ್ತಾ ಇದೆ. ದ ಪಿಕ್ಚರ್ಸ್ ಅಬೌವ್ ಆರ್ ಆಫ್ ಬಜೇಂದ್ರಿ ಪಾಲ್ ಪಿಕ್ಚರ್, ಅವರ ಫೋಟೋ ಇದು. ಯು ಆರ್ ನೌ ಗೋಯಿಂಗ್ ಟು ರೀಡ್ ಅ ಸಕ್ಸಸ್ ಸ್ಟೋರಿ. ಈಗ ನಾವು ಅವಳ ಒಂದು ಕಥೆಯನ್ನು ಓದ್ತೀವಿ. ಶಿ ಪುಟ್ಸ್ ಹರ್ ಲೈಫ್ ಇನ್ ಎ ನಟ್ ಶೆಲ್ ಲೈಕ್ ದಿಸ್. ಅವಳು ಹೀಗೆ ಬರ್ತಿದ್ದಾಳೆ. ಐ ಹ್ಯಾವ್ ರಿಯಲೈಸ್ ದಟ್ ದೇರ್ ಆರ್ ಮೆನಿ ಎವರೆಸ್ಟ್ ಒನ್ ಹ್ಯಾಸ್ ಟು ಕ್ಲೈಮ್ ಇನ್ ಒನ್ಸ್ ಲೈಫ್. ಅಂದರೆ ಅರ್ಥ ಏನು? ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನಾವು ಎವರೆಸ್ಟ್ ಕ್ಲೈಮಕ್ಕೆ ಎಷ್ಟು ಕಷ್ಟಪಡ್ತೀವೋ ಅಷ್ಟು ಆ ಥರ ಅದು ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದಾಳೆ. ವಿ ಹ್ಯಾವ್ ಟು ಕ್ಲೈಮ್ ಇನ್ ಒನ್ಸ್ ಲೈಫ್ ಅಂದರೆ ನಮ್ಮ ಒಂದು ಲೈಫ್ ನಾವು ಲೀಡ್ ಮಾಡಿ ಸಕ್ಸಸ್ ಆಗಬೇಕು ಅಂದರೆ ನಾವು ಅನೇಕ ಕಷ್ಟಗಳನ್ನು ಎದುರಿಸ್ಬೇಕು. ಎವರೆಸ್ಟ್ ಹತ್ತುವಾಗ ಎಷ್ಟು ಕಷ್ಟಪಡ್ತಾರಲ್ವ, ಎಷ್ಟು ಕಡಿಮೆ ಮಾಡೋಕ್ಕೆ, ಕೊನೆಗೆ ಎವರೆಸ್ಟ್ ರೀಚ್ ಆಗೋಕ್ಕೆ. ಅದೇ ಥರ ಲೈಫಲ್ಲೂ ವಿ ಹ್ಯಾವ್ ಟು ಕ್ಲೈಮ್, ಒಂದೊಂದೂ ಕಷ್ಟನೂ ಎದುರಿಸಿ ನಾವು ಮುಂದೆ ಸಕ್ಸಸ್ ಆಗಬೇಕು ಅಂತ ಅದರ ಅರ್ಥ. ಓಕೆ, ಈಗ ರೀಡ್ ದ ಟೆಕ್ಸ್ಟ್ ಓದೋಣ. ಬಚೇಂದ್ರಿ ಪಾಲ್ ವಾಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಮ್ ದ ಸಮಿಟ್ ಆಫ್ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ನ ಕ್ಲೈಮ್ ಮಾಡೋದರಲ್ಲಿ ಮೊದಲನೇ ಇಂಡಿಯನ್ ವುಮೆನ್, ಹೆಣ್ಣು ಮಹಿಳೆ, ಇಂಡಿಯನ್ ಮಹಿಳೆ ಯಾರು? ಬಚೇಂದ್ರಿ ಪಾಲ್. ದ ಮಿಡಲ್ ಆಫ್ ಒನ್ ಆಫ್ 5 ಚಿಲ್ಡ್ರನ್, ಅಂದರೆ ಅವ್ರ ತಂದೆ ತಾಯಿಗೆ, ಅವ್ರ ಪೇರೆಂಟ್ಸ್ 5 ಜನ ಮಕ್ಕಳು, ಅದರಲ್ಲಿ ಮಧ್ಯದವಳು ಅಂದರೆ 4ನೇವಳು. ಶಿ ವಾಸ್ ಬಾರ್ನ್ ಇನ್ 1954 ಅಟ್ ನಕೋರಿ. ಅವರು 1954ರಲ್ಲಿ ನಕೋರಿ ಅಂತ ಇರ್ತಕ್ಕಂಥ ಒಂದು ಸ್ಮಾಲ್ ವಿಲೇಜ್, ಇಲ್ಲಿದು ಒಂದು ಹಳ್ಳಿ, ಗರ್ವಹಾಲ್ ಹಿಮಾಲಯಾಸ್ ಅಂತ, ಈಗಿನ ಉತ್ತರಾಖಂಡ್ ಗರವಾಲ್ ಹಿಮಾಲಯಾಸ್ ಅಂತ ಕರೀತಿದ್ರು. ಆ ಜಾಗದಲ್ಲಿ ಒಂದು ಸಣ್ಣ ಹಳ್ಳಿ, ನಕೋರಿ ಅಂತ ಹಳ್ಳಿಯಲ್ಲಿ ಇವರು ಹುಟ್ಟಿದ್ದು. ಶಿ ವಾಸ್ ಫ್ರಮ್ ಎ ಮಾಡೆಸ್ಟ್ ಬ್ಯಾಕ್ಗ್ರೌಂಡ್, ಸಾಧಾರಣವಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಇರೋ ಫ್ಯಾಮಿಲಿಯಲ್ಲಿ ಹುಟ್ಟಿರೋದು. ಹರ್ ಫಾದರ್ ವಾಸ್ ಆ್ಯಸ್ ಎ ಬ್ರಾಡರ್ ಟ್ರೇಡ್ಸ್ಮ್ಯಾನ್, ಅವರು ವ್ಯಾಪಾರಿ, ಅವ್ರ ತಂದೆ. ಹೂ ವುಡ್ ಟೇಕ್ ವೀಟ್ ಫ್ಲೋರ್ ಫ್ರಮ್ ರೈಸ್ ಫ್ರಮ್ ಇಂಡಿಯಾದಿಂದ ಅಕ್ಕಿ ಮತ್ತು ಗೋಧಿ ಹಿಟ್ಟನ್ನು ಟಿಬೆಟ್ಗಳಿಗೆ ಮ್ಯೂಲ್ಸ್, ಹಾರ್ಸಸ್, ಗೋಡ್ಸ್ ಮೇಲೆ, ಅಂದರೆ ಕುದುರೆಗಳ ಮೇಲೆ, ಇದ್ರ ಮೇಲೆಲ್ಲ ಸಾಗಿಸ್ದೆ. ಆ ಕಾಲದಲ್ಲಿ ವ್ಯಾಪಾರ ಹಾಗೆ ತಾನೇ, ಅಷ್ಟು ಮುಂದೆ ಇರಲಿಲ್ಲ, ಇದಾಗಲಿ ಶಿಪ್ಪು ಆ ಥರ ಎಲ್ಲ. ಸೊ ಅದ್ರ ಮೇಲೆ ಸಾಗಿಸ್ತಾಯಿದ್ರು. ಈವೆನ್ಚುಲಿ ಮ್ಯಾರಿಡ್ ಆ್ಯಂಡ್ ಸೆಟಲ್ಡ್ ನಿಯರ್ ಉತ್ತರ ಕಾಶಿನಲ್ಲಿ ಮದುವೆಯಾಗಿ ಅವರು ಸೆಟ್ಲಾದರು. ಬೇರೆ ದ ಕಪಲ್ ರೈಸ್ ದೇರ್ ಫ್ಯಾಮಿಲಿ, ಅಲ್ಲಿ ತನ್ನ ಸಂಸಾರವನ್ನು ಸಾಗಿಸ್ತಾಯಿದ್ರು. ಆಲ್ವೇಸ್ ಎ ರೆಬಿಲಿಯಸ್ ಚೈಲ್ಡ್, ಬಚೇಂದ್ರಿ ಲವ್ಡ್ ವಾಂಡರಿಂಗ್ ಇನ್ ದ ಸ್ನೋ. ಯಾವಾಗಲೂ ಇವಳಿಗೆ ಸ್ನೋನಲ್ಲಿ ಇದ್ದ ಕಡೆ ಎಲ್ಲ ಓಡಾಡಬೇಕಲ್ಲೆಲ್ಲ ಸುತ್ತೋದು ಅವ್ನಿಗೆ ತುಂಬ ಇಷ್ಟ. ಯಾಕಂದ್ರೆ ಗರ್ವಾಲ್ ಹಿಮಾಲಯಸ್ದಲ್ಲಿ ನಮ್ಮ ಮನೆ ಇತ್ತು, ಅಲ್ಲಿ ಯಾವಾಗಲೂ ಅಲ್ಲಿ ಅದ್ರ ಮಧ್ಯೆನೇ ಹೋಗ್ತಾಯಿದ್ಲು, ನಡೆಯೋದು ಓಡಾಡೋದೆಲ್ಲ. ಆವಾಗ ಇದ್ದು ಶಿ ಡ್ರೆಮ್ಟ್ ಆಫ್ ಫ್ಲೈಯಿಂಗ್ ಇನ್ ಏರೋಪ್ಲೇನಲ್ಲಿ ಹಾರಬೇಕು ಅಂತ ಅವಳ ಕನಸು ಕಾಣ್ತಿದ್ಲು. ಆ್ಯಂಡ್ ಮೀಟಿಂಗ್ ಫೇಮಸ್ ಪೀಪಲ್ ದಟ್ ದಿಸ್ ಆಲ್ವೇಸ್ ಅಮ್ಯೂಸ್ಡ್ ಹರ್ ಫ್ಯಾಮಿಲಿ. ಆಮೇಲೆ ತುಂಬ ಪ್ರಸಿದ್ಧವಾದ ಜನರನ್ನೆಲ್ಲ ನಾನು ಮೀಟ್ ಮಾಡಬೇಕು ಅನ್ನೋದು ಅವಳ ಆಸೆ ಇತ್ತು, ಯಾವಾಗಲೂ ಕನಸು ಕಾಣ್ತಿದ್ಲು. ಇದರಿಂದ ನೋಡಿ ಆ ಫ್ಯಾಮಿಲಿಯವರಿಗೆ ಮೆಂಬರ್ಸ್ಗೆಲ್ಲ ಆಶ್ಚರ್ಯ ಆಗೋದು. ಶಿ ವಾಸ್ ಅನ್ ಆ್ಯಕ್ಟಿವ್ ಗರ್ಲ್, ತುಂಬ ಆ್ಯಕ್ಟಿವ್ ಆಗಿದ್ಲು. ಆ್ಯಂಡ್ ಡಿಡ್ ವೆಲ್ ಇನ್ ಅ ಸ್ಟಡೀಸ್ ಅಟ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಓದ್ತಾಯಿದ್ಲು, ಓದೋದ್ರಲ್ಲಿ ಚೆನ್ನಾಗಿದ್ಲು. ಶಿ ಎಕ್ಸೆಲ್ಡ್ ಇನ್ ಸ್ಪೋರ್ಟ್ಸಲ್ಲೂ ಮುಂದೆ ಇದ್ಲು. ಶಿ ವಾಸ್ ಇಂಡಿಪೆಂಡೆಂಟ್ ಆ್ಯಂಡ್ ಫಿಯರ್ಲೆಸ್, ತುಂಬ ಸ್ವತಂತ್ರವಾಗಿರೋಳು, ಭಯನೇ ಇಲ್ಲ, ಭಯ ಇಲ್ಲದೆ, ತುಂಬ ಒಂಚೂರು ಭಯ ಅನ್ನೋದೇ ಪಡ್ಕೋತಾ ಇರಲಿಲ್ಲ. ಶಿ ಕ್ಲೈಮ್ ಟುಗೆದರ್ ವಿತ್ ಎ ಗ್ರೂಪ್ ಆಫ್ 12-year-old ಕ್ಲಾಸ್ಮೇಟ್ಸ್. 12 ವರ್ಷದ ಹಳೆ ಕ್ಲಾಸ್ಮೇಟ್ಸ್ ಜೊತೆಯಲ್ಲಿ ಅವಳು ಹತ್ತಿದ್ದಾಳೆ. ಎಷ್ಟು 4,000 ಮೀಟರ್ ಹೈಟ್ನ ಡ್ಯೂರಿಂಗ್ ಎ ಪಿಕ್ನಿಕ್ ಹೋದಾಗ 4,000 ಮೀಟರ್ ಅವಳು ಕ್ಲೈಮ್ ಮಾಡಿದ್ದಾಳೆ ಸ್ಟೂಡೆಂಟ್ಸ್ ಜೊತೆಲೆ, ಕ್ಲಾಸ್ಮೇಟ್ಸ್ ಜೊತೆ. ಆ್ಯಸ್ ಶಿ ಕುಡ್ ನಾಟ್ ಕಮ್ ಡೌನ್ ಬಿಫೋರ್ ನೈಟ್ ಫಾಲ್, ಹತ್ತು ರಾತ್ರಿ ವಾಪಸ್ ಬರೋಕ್ಕಾಗಲಿಲ್ಲ. ಆವಾಗ ಶಿ ಹ್ಯಾಡ್ ಟು ಸ್ಪೆಂಡ್ ದ ನೈಟ್ ದೇರ್, ಅಲ್ಲೇ ರಾತ್ರಿ ಉಳಿಬೇಕಾಗಿತ್ತು. ವಿತೌಟ್ ಫುಡ್ ಆರ್ ಶೆಲ್ಟರ್, ಊಟನೂ ಏನು ಈ ಶೆಲ್ಟರ್ ಇಲ್ಲದೆ ಅಲ್ಲೇ ಎಲ್ಲರ ಜೊತೆ ಇರಬೇಕಾಗಿತ್ತು. ಹಾಗಾಯಿತು. ಆವಾಗ
ಆ ಎಕ್ಸ್ಪೀರಿಯೆನ್ಸ್ ಏನಾಯಿತು ರಿಮೈಂಡ್ ಇನ್ ಬ್ಯಾಚುಲರ್ ಮೆಮರಿ. ಇದು ಅವಳ ಮನಸ್ಸಲ್ಲಿ ಹಂಗೆ ಉಳ್ಕೊಂತ ಆ ಎಕ್ಸ್ಪೀರಿಯನ್ಸ್ ಅನುಭವ. ಇಟ್ ಇನ್ಕ್ರೀಸ್ ದರ್ ಲವ್ ಫಾರ್ ಅಡ್ವೆಂಚರ್. ಅದು ತಿರ್ಗಾ ಅವಳಿಗೆ ಇನ್ನೂ ಆಸೆ ಜಾಸ್ತಿ ಆಯಿತು ಅಡ್ವೆಂಚರ್ ಕ್ಲೈಮ್ ಮಾಡಬೇಕು ಮೌಂಟೇನ್ಸ್. ನಾನು ಇನ್ನೂ ಆಸೆ ಬದ್ಕೊಳ್ತು. 13ರಲ್ಲಿ ಲೈಕ್ ಮೋಸ್ಟ್ ಗರ್ವಾಲ್ ಗರ್ಲ್ಸ್ ಶಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಲೀವ್ ಸ್ಕೂಲ್ ಆ್ಯಂಡ್ ಹೆಲ್ಪಿಂಗ್. 13ರಲ್ಲಿ ಮಗಳು ದೊಡ್ಡವಳಾದಾಗ ಅಲ್ಲಿ ಗರ್ವಾಲ್ ಹುಡುಗಿರ್ ಥರ ಅವಳು ಸ್ಕೂಲ್ ಬಿಟ್ಟು ಮನೇಲಿ ಇರಬೇಕಾಗಿತ್ತು, ಕಳಿಸ್ತಿರ್ಲಿಲ್ಲ. ಬಟ್ ಆ ಡಿಟರ್ಮಿನೇಷನ್ ಟು ಸ್ಟಡಿ ಇಂಪ್ರೆಸ್ಡ್ ಹರ್ ಪೇರೆಂಟ್ಸ್. ಆದರೆ ಅವಳು ಓದಬೇಕು ಅಂತ ತುಂಬ ಆಸೆ ಇರೋದ್ರಿಂದ ಅವ್ರ ಪೇರೆಂಟ್ಸ್ ಏನು ಮಾಡಿದ್ರು, ಅವಳ ಹೈಸ್ಕೂಲ್ನ ಕಂಪ್ಲೀಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು. ಆ್ಯಸ್ ಎ ಸ್ಟೂಡೆಂಟ್ ಶಿ ಅರ್ನ್ ಮನಿ ಬೈ ಸೂಯಿಂಗ್ ಇನ್ ಹರ್ ಸ್ಪೇರ್ ಟೈಮ್. ಸ್ಟೂಡೆಂಟ್ ಇರೋವಾಗಲೇ ಅವಳು ಒಂಚೂರು ಹೊಲಿಗೆ ಮಾಡ್ಕೊಂಡು ದುಡ್ಡನ್ನು ಸಂಪಾದನೆ ಮಾಡೋಳು. ದ ಪ್ರಿನ್ಸಿಪಲ್ ಆಫ್ ಅವರ್ ಸ್ಕೂಲ್ ಪರ್ಸ್ಯೂಡೆಡ್ ಫ್ಯಾಮಿಲಿ ಟು ಸೆಂಡ್ ಹರ್ ಟು ಕಾಲೇಜ್. ಆ ಕಾಲೇಜಿನ ಸ್ಕೂಲ್ ಪ್ರಿನ್ಸಿಪಾಲ್ ಹೇಳಿದ್ರು, ಅವಳನ್ನ ಕಾಲೇಜಿಗೆ ಕಳಿಸ್ಬೇಕು ನೀವು, ತುಂಬ ಬುದ್ಧಿವಂತ ಹುಡುಗಿ ಅಂತ ಹೇಳಿ. ಫೇರ್ ಶಿ ಡಿಫೀಟೆಡ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ರೈಫಲ್ ಶೂಟಿಂಗ್ ಆ್ಯಂಡ್ ಅಲ್ಲಿ ಸೇರಿಸಿದ್ರು. ಸೇರಿದ್ಮೇಲೆ ಅಲ್ಲಿ ಬಾಯ್ಸ್ ಗರ್ಲ್ಸು ರೈಫಲ್ ಶೂಟಿಂಗ್ ಮಾಡೋದ್ರಲ್ಲಿ ಎಲ್ಲರನ್ನೂ ಸೋಲಿಸ್ಬಿಟ್ಲು. ಎಲ್ರಿಗಿನ್ನ ಮುಂದೆ ಬಂದು ಶೂಟಿಂಗ್ ತುಂಬ ಮುಂದೆ ಬಂದಳು. ಅವ್ರ BA ಗ್ರ್ಯಾಜುಯೇಷನ್ ಥ್ರಿಲ್ಡ್ ಹರ್ ಪೇರೆಂಟ್ಸ್. BA ಓದಿದ್ಲಲ್ಲ, ಅದು ಪೇರೆಂಟ್ಸ್ಗೆ ತುಂಬ ಸರ್ಪ್ರೈಸ್ ಆಗೋಯಿತು, ಆಶ್ಚರ್ಯ ಆಗೋಯಿತು. ಯಾಕೆ ಅವಳು ವಾಂಟೆಡ್ ಹರ್ ಟು ಬಿ ದ ಫಸ್ಟ್ ಗರ್ಲ್ ಇನ್ ದ ವಿಲೇಜ್ ವಿತ್ ಎ ಡಿಗ್ರಿ. ಆ ವಿಲೇಜಲ್ಲಿ ಹೆಣ್ಮಕ್ಳು ಡಿಗ್ರಿ ಮಾಡಿರೋದ್ರಲ್ಲಿ ಇವಳೇ ಮೊದಲು. ಶಿ ವೆಂಚುರಿ ಡಿಡ್. ಆಮೇಲೆ MA ಮಾಡಿದ್ಲು ತಿರ್ಗಾ ಸ್ಯಾನ್ಸ್ಕ್ರಿಟಲ್ಲಿ. ಆಮೇಲೆ BEd ಮಾಡಿಕೊಂಡು. ಇನ್ಸ್ಪೈಟ್ ಆಫ್ ದೀಸ್ ಈ ಎಲ್ಲ ಅಚೀವ್ಮೆಂಟ್ಸ್ ಮಧ್ಯೆ ಜಾಬ್ ಆಫರ್ಸ್ ಬಂತು. ದ ಕೇಮ್ ಇನ್ ವರ್ ಓನ್ಲಿ ಬರೀ ಟೆಂಪರರಿ ಜೂನಿಯರ್ ಲೆವೆಲ್ ಪೊಸಿಷನ್ಸ್ ಮಾತ್ರ ಬರ್ತಾಯಿತ್ತು. ಇನ್ಸ್ಪೈರ್ಡ್ ಬೈ ಹರ್ ಲವ್ ಫಾರ್ ದ ಮೌಂಟೇನ್ಸ್. ಆಮೇಲೆ ಮೌಂಟೇನ್ಸ್ ಹತ್ತು ತುಂಬ ಅವಳಿಗೆ ಇಷ್ಟ ಅಲ್ವಾ, ಅವಳೇನು ಮಾಡಿದ್ರು, ಡಿಸೈಡೆಡ್ ಟು ಅಪ್ಲೈ ಟು ದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಉತ್ತರಕಾಶಿಲಿ. ಅಲ್ಲಿ ಬೇಸಿಕ್ ಮೌಂಟೇನಿಂಗ್ ಕೋರ್ಸ್ಗೆ ಅಪ್ಲೈ ಮಾಡಿದ್ಲು. ಶಿ ವಾಸ್ ಜಡ್ಜೆಡ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕೋರ್ಸ್. ಆ ಕೋರ್ಸಲ್ಲಿ ಅವಳೇ ಬೆಸ್ಟ್ ಸ್ಟೂಡೆಂಟ್ ಅಂತ ಆದ್ಲು. ಆ್ಯಂಡ್ ಟು ಹರ್ ಸರ್ಪ್ರೈಸ್ ಶಿ ಮಾರ್ಕ್ ಡೌನ್ ಆ್ಯಸ್ ಎವರೆಸ್ಟ್ ಮೆಟೀರಿಯಲ್. ಆಮೇಲೆ ಅವಳನ್ನ ಎವರೆಸ್ಟ್ ಮೆಟೀರಿಯಲ್ ಅಂತ ಕರೆಯೋ ಮಟ್ಟ ಅಷ್ಟಕ್ಕೆ ಮುಂದಕ್ಕಾದ್ಲು. ಶಿ ಕಂಪ್ಲೀಟೆಡ್ ಅಡ್ವಾನ್ಸ್ ಮೌಂಟೇನಿಂಗ್ ಕೋರ್ಸ್ನ ತುಂಬ ಖುಷಿಯಾಗಿ ಕಂಪ್ಲೀಟ್ ಮಾಡಿದ್ಲು. ಕ್ಲೈಮ್ಡ್ ಗಂಗೋತ್ರಿ. ಹಿಮಾಲಯದಲ್ಲಿ ಗಂಗೋತ್ರಿ ಇರೋದು 6672 ಮೀಟ್ರು, 21,900 ಅಡಿ. ಅದನ್ನು ಹತ್ತಿದ್ಲು. ವೃದಾಗಾರಿಯಾ ಅದು ಅಷ್ಟೇ 5,819 ಮೀಟ್ರು, ಅಂದರೆ 19,091 ಫೀಟ್. ಇನ್ ಅಡ್ವಾನ್ಸ್ಡ್ ಕ್ಯಾಂಪ್ 1982ನಲ್ಲಿ ಕ್ಲೈಮ್ ಮಾಡಿ ಡ್ಯೂರಿಂಗ್ ಹರ್ ಟೈಮ್ ಅಟ್ NIM ಅಲ್ಲಿ ಓದೋವಾಗ ಮಾಡಿದ್ಲು ಆ ಮೌಂಟೇನಿಯರಿಂಗ್ ಕೋರ್ಸ್ ಮಾಡೋದು. ಅವ್ರ ಮೆಂಟರ್ ಬ್ರಿಗೇಡಿಯರ್ ಗ್ಯಾನ್ ಸಿಂಗ್ ಅನ್ನೋರು ಮೆಂಟರ್, ಡೈರೆಕ್ಟರ್ ಅವರು, ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್. NAF ಅಂದರೆ ನ್ಯಾಷನಲ್ ಅಡ್ವೆಂಚರ್ ಅವರು ಉತ್ತರಕಾಶಿಗೆ ಫೆಬ್ರವರಿ 1983ರಲ್ಲಿ ಬಂದು ಟು ರನ್ ಅಡ್ವೆಂಚರ್ ಟೀಚರ್ಸ್ಗೆ. NIM ಇರ್ತಕ್ಕಂಥ ಟೀಚರ್ಸ್ಗೆಲ್ಲ ಒಂದು ಅಡ್ವೆಂಚರಸ್ ಕೋರ್ಸ್ನ ಶುರು ಮಾಡಿದ್ರು. ಅದರಲ್ಲಿ ಸೆಲೆಕ್ಟ್ ಮಾಡಿದ್ರು 7 ಜನ ಲೋಕಲ್ ಅವರು ಎಜುಕೇಟೆಡ್ ವುಮೆನ್ನ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಬಚೇಂದ್ರಿ ಒಬ್ಬರು ಸ್ಕಾಲರ್ಶಿಪ್ಗೆ. ಬಚೇಂದ್ರಿ 7 ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ಅನ್ನೋದನ್ನು ಒಂದು ಶುರು ಮಾಡಿದ್ರು. ಅವರೇ ಶುರು ಮಾಡಿದ್ರು ಅವರು ಪ್ರಿನ್ಸಿಪಾಲು. ಆಫ್ಟರ್ ಈ ಕೇಮ್ ಟು ನೋ ಥ್ರೂ ಬಚೇಂದ್ರಿ ಪಾಲ್ ದಟ್ ದ ಪುವರ್ ಕುಡ್ ಯೂಸ್ ದೇರ್ ಮೌಂಟೇನಿಯರಿಂಗ್ ಸ್ಕಿಲ್ ಟು ಮೇಕ್ ಎ ಲಿವಿಂಗ್. ಅದರಿಂದ ಈ ಸ್ಕಾಲರ್ಶಿಪ್ಸ್ ತಗೊಂಡು ಅವಳು ಅದರಲ್ಲೆಲ್ಲ ಕಂಪ್ಲೀಟ್ ಮಾಡಿದ್ನು ಬಚೇಂದ್ರಿ. ಅಲ್ಲಿಗೆ ಅವ್ರು ಹೇಳಿದ್ರು, ಬಡವರು ಅಷ್ಟೇ, ಬಡವರು ಮೌಂಟೇನ್ ಸ್ಕಿಲ್ನ ಮಾಡ್ಬೋದು. ಬಡವರಾದ್ರೆ ಏನು, ದುಡ್ಡು ಇಲ್ಲದಿದ್ರೆ ಅವ್ರಿಗೆ ಒಂದು ಸ್ಕಿಲ್ ಇದ್ದರೆ ಅವರೊಂದು ಜೀವನನ ಮಾಡ್ಬೋದು, ಮುಂದಕ್ಕೆ ಬರ್ಬೋದು ಅಂತ ತೋರಿಸ್ಕೊಟ್ಲು. ಮೆಂಟರ್ ಅಂದರೆ ಅಡ್ವೈಸರ್, ಮಾರ್ಗದರ್ಶನ. ಡಿಟರ್ಮಿನೇಷನ್ ಅಂದರೆ ನಿರ್ಧಾರ ಮಾಡಿಬಿಡೋದು, ಹೀಗೆ ಏನು ಡಿಟರ್ಮಿನ್ ಮಾಡೋದು. ಅಡ್ವೆಂಚರ್ ಅಂದರೆ ಎಕ್ಸೈಟಿಂಗ್ ಆ್ಯಂಡ್ ಡೇಂಜರಸ್ ಎಕ್ಸ್ಪೀರಿಯನ್ಸ್ನ ಎಕ್ಸೈಟಿಂಗಾಗೆ ಕಂಡಿಡಬೇಕು, ಹೋಗಬೇಕು, ಆಸೆ ಪಡೋದು. ಮೌಂಟೇನಿಯರಿಂಗ್ ಸ್ಪೋರ್ಟ್. ದಿಸ್ ವಾಸ್ ಎ ಯೂನಿಕ್ ಆರ್ಗನೈಸೇಷನ್ ಆಫ್ ಗರ್ಲ್ಸ್ ಆ್ಯಂಡ್ ವುಮೆನ್ ಟು ಹೆಲ್ಪ್ ಅದರ್ ಗರ್ಲ್ಸ್ ಟು ಫೈಂಡ್ ಅಡ್ವೆಂಚರ್. ಈ ಆರ್ಗನೈಸೇಷನ್ ಏನಾಯಿತು, ಗರ್ಲ್ಸು ವುಮೆನ್ಸು ಬೇರೆ ಗರ್ಲ್ಸ್ ಯಾರಾದರೂ ಅಡ್ವೆಂಚರ್ ಮಾಡ್ತಾರೆ ಅಂದರೆ ಅವ್ರಿಗೆ ಹೆಲ್ಪ್ ಮಾಡೋವಂಥ ಒಂದು ಆರ್ಗನೈಸೇಷನ್. ಇಟ್ ವುಡ್ ಟೇಕ್ ಕೇರ್ ಆಫ್ ದ ಮಾನಿಟರಿ ವರೀಸ್ ಆಫ್ ಟ್ರೈನ್ಡ್ ಗರ್ಲ್ಸ್ ಆ್ಯಂಡ್ ವುಮೆನ್. ಅಲ್ಲಿ ಟ್ರೈನ್ ಆಗಿರ್ತಿದ್ದ ಗರ್ಲ್ಸು ಮತ್ತು ವುಮೆನ್ಗೆ ಈ ಸ್ಕೀಮು ಅದು ಅವರ ಅವಶ್ಯಕತೆಗಳನ್ನು ಅವರ ಒಂದು ಇದನ್ನು ನೋಡ್ತಿತ್ತು. ಬಚೇಂದ್ರಿ ಹೂಸ್ ಫ್ಯಾಮಿಲಿ ವಾಸ್ ಅಂಡರ್ ಎಕನಾಮಿಕ್ ಪ್ರೆಷರ್. ಅವ್ರು ತುಂಬ ಕಷ್ಟದಲ್ಲಿದ್ದರು. ಆವಾಗ ಶಿ ಬಿಕೇಮ್ ಎನ್ ಇನ್ಸ್ಟ್ರಕ್ಟರ್ ಆದರು.
ಅದರಿಂದ ಫೈನಾನ್ಷಿಯಲ್ ಬರ್ಡನ್ ಎಲ್ಲ ದುಡ್ಡು ಕಾಸು ಸಂಸಾರಕ್ಕೆ ಸ್ವಲ್ಪ ಕಮ್ಮಿ ಬರ್ಡನ್ ಕಷ್ಟಗಳು ಕಮ್ಮಿ ಆಯಿತು. ಬಚೇಂದ್ರಿ ವಾಸ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಡಿಷನ್. 1984ರಲ್ಲಿ ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಸೆಲೆಕ್ಟ್ ಆದಳು. ದಿಸ್ ವಾಸ್ ದ ಫಸ್ಟ್ ಮಿಕ್ಸ್ ಎಕ್ಸ್ಪಿಡಿಷನ್ ಆ್ಯಂಡ್ ಇಟ್ಸ್ ಪ್ರೈಮ್ ಏಮ್ ವಾಸ್ ಟು ಪ್ರೊವೈಡ್ ಇಂಡಿಯನ್ ವುಮೆನ್. ಈ ಎಕ್ಸ್ಪಿಡಿಷನ್ ಏನು ಅಂದರೆ ಇಂಡಿಯನ್ ವುಮೆನ್ಗೆ ಆಪರ್ಚುನಿಟಿ ಕೊಡೋದು, ಫೇಸ್ ದ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್ ಕಮ್ಮಿ ಮಾಡೋಕ್ಕೆ ಅವ್ರಿಗೆ ಆಪರ್ಚುನಿಟಿ ಅವಕಾಶ ಕೊಡೋದು. ಟಿಲ್ ದೆನ್ ಅಲ್ಲಿ ತನಕ 4 men ಇನ್ ದ ವರ್ಲ್ಡ್ ಹ್ಯಾಸ್ ಸ್ಕೇಲ್ಡ್ ದ ಪೀಕ್. 4 ಜನ ಹತ್ತಿದ್ದು, 4 ಹೆಂಗಸರು ಹತ್ತಿದ್ರು. ಟೀಮ್ 7 ಜನ ಟೀಮ್ ಇದೆಯಲ್ಲ, ಕಾಂಪ್ರಮೈಸ್ 7 ವುಮೆನ್ನು ಆ್ಯಂಡ್ 11 men, 11 ಜನ ಗಂಡಸರು. ಆ್ಯಂಡ್ ದಿಸ್ ವಾಸ್ ಬಜೇಂದ್ರ ಫಸ್ಟ್ ಟೈಮ್. ಈ ಟೀಮಲ್ಲಿ 7 ಜನ ವುಮೆನ್ ಇದ್ದರು, 11 ಜನ ಮೆನ್ ಇದ್ದರು. ಇದು ಇವಳ ಫಸ್ಟ್ ಎಕ್ಸ್ಪಿಡಿಷನ್. ದಿ ಫೇಸ್ಡ್ ಮೆನಿ ಸೆಟ್ ಬ್ಯಾಕ್ಸ್ ಇನ್ಕ್ಲೂಡಿಂಗ್ ಇನ್ ಅವಲಂಕಿ ಆ್ಯಂಡ್ ಇಂಜುರಿ. ಅಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಿದ್ರು, ಇಂಜುರೀಸ್ ಎದುರಿಸಿದ್ರು. ಈ ಸಡನ್ನಾಗಿ ಒಂದು ಲ್ಯಾಂಡ್ ಸ್ಲೈಡಲ್ಲಿ ಅವಳು ಸ್ಲಿಪ್ ಆಗಿ ಇಂಜೂರ್ಡ್ ಮೆಂಬರ್ಸ್ ಆಫ್ ಅವರ್ ಟೀಮ್, ಆ ಟೀಮಲ್ಲಿ ಮೆಂಬರ್ಸ್ಗೆ ಇಂಜುರಿ ಆಯಿತು. ಆದರೆ ಬಚೇಂದ್ರಪ್ಪ ಕಂಟಿನ್ಯೂಡ್ ಅವರ್ ಕ್ಲೈಮ್. ಆದರೂ ಅವಳು ಬಿಡದೇ ಕ್ಲೈಮ್ ಮಾಡ್ಕೊಂಡು ಹೋಗಿ ಟು ರೀಚ್ ದ ಪೀಕ್. ಕೊನೆಯಲ್ಲಿ ಮೇ 23, 1984 ಸೇರಿಬಿಟ್ಲು ಮೇಲಕ್ಕೆ. ಟಾಪ್ ಮೌಂಟೇನ್ ಟಾಪಲ್ಲಿ ನಿಂತ್ಕೊಂಡ್ಳು. ಕಾಂಕ್ವರ್ಡ್ ದ ಸಮ್ಮಿಟ್ ಆಫ್ ಸಗರ್ಮತ. ನೇಪಾಳಿ ನೇಮ್ ಸಗರ್ಮತ್ ಅನ್ನೋದು ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ನೇಪಾಳಿ ನೇಮ್ ಅದರ ಹೆಸರು ಸಗರ್ಮತ್. ಅದನ್ನು ಹತ್ತಿಬಿಟ್ಲು 1 ಗಂಟೆ 7 ನಿಮಿಷ ಮಧ್ಯಾಹ್ನ. ಇಟ್ ವಾಸ್ ಎ ಡಿಫಿಕಲ್ಟ್ ಕ್ಲೈಮ್. ಅದು ತುಂಬ ಕಷ್ಟ ಇತ್ತು. 29,028 ಫೀಟ್ ಅಡಿ ಇತ್ತು. ಅವರ ಡ್ರೀಮ್, ಅವಳ ಒಂದು ಕನಸು ನನಸಾಯಿತು. ಆ್ಯಂಡ್ ದಿಸ್ ಮೊಮೆಂಟ್ ಆಫ್ ಈ ಒಂದು ಖುಷಿನಲ್ಲಿ ಬಚೇಂದ್ರಿ ಬರೀತಾಳೆ, ಮೈ ಥಾಟ್ಸ್ ವೆಂಟ್ ಟು ಮೈ ಫಾದರ್ ಆ್ಯಂಡ್ ಮದರ್ ಹೂ ಟಾಟ್ ಅಸ್ ನಾನು ನೆನೆಸ್ಕೊಂಡಿದ್ದಿಲ್ಲ, ನಮ್ಮ ತಂದೆ ತಾಯಿರ ಹತ್ರ ಹೋಗಿದೆ. ಯಾಕಂದರೆ ಅವರು ನನಗೆ ವ್ಯಾಲ್ಯೂ ಆಫ್ ಕಷ್ಟಪಡೋದು ಏನು, ಅದರ ಬೆಲೆ ಏನು ಅಂತ ನನಗೆ ತೋರಿಸ್ಕೊಟ್ರು. ಕಷ್ಟಪಟ್ಟು ಕೊನೆಗೆ ನಾನು ಎಫರ್ಟ್ ಆಗಿ ಮುಂದಕ್ಕೆ ಬಂದೆ, ಸಕ್ಸಸ್ ಆದೆ ಅಂತ ಬರೀತಾಳೆ. ಬಚೇಂದ್ರಿಸ್ ಮೌಂಟೇನಿಯರಿಂಗ್ ಎಕ್ಸಲೆನ್ಸ್. ಮೌಂಟೇನಿಯರಿಂಗ್ ತುಂಬ ಎಕ್ಸಲೆಂಟು. ಅದು ಹಾನರ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹಾನರ್ ಮಾಡಿದ್ರು ಅವಳಿಗೆ. ವಿತ್ ದ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಕೊಟ್ಟರು, ಅರ್ಜುನ ಅವಾರ್ಡ್. ಹೈಲಿ ಕನ್ವೆಂಟೆಡ್ ಪದ್ಮಶ್ರೀನೂ ಕೊಟ್ಟರು. ಆ್ಯಸ್ ವೆಲ್ ಆಸ್ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್. ಅದು ಪದ್ಮಶ್ರೀ ಅನ್ನೋದು ನ್ಯಾಷನಲ್ ಲೆವೆಲಲ್ಲಿ. ಅಮಾಂಗ್ ಅದರ್ ಬೇರೆ ಅವಾರ್ಡಲ್ಲಿ ಬಚೇಂದ್ರಿಗೆ ಯಾಶ್ ಭಾರತಿ ಅಂತ ಒಂದು ಅವಾರ್ಡ್ ಬಂತು ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶದಿಂದ. ಆಮೇಲೆ ಗೋಲ್ಡ್ ಮೆಡಲ್ ಇಂಡಿಯನ್ ಮೌಂಟೇನಿಂಗ್ ಫೌಂಡೇಶನಲ್ಲಿ ಗೋಲ್ಡ್ ಮೆಡಲ್, ಆ್ಯಸ್ ವೆಲ್ ಆ್ಯಸ್ ಅವಾರ್ಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಅಲ್ಲೂ ಗೋಲ್ಡ್ ಮೆಡಲ್. ಡಿಪಾರ್ಟ್ಮೆಂಟ್ ಎಜುಕೇಷನಲ್ಲಿ ಒಂದು ಗೋಲ್ಡ್ ಮೆಡಲ್. ಉತ್ತರ ಪ್ರದೇಶ ಸ್ಟೇಟ್ ಲೈಫ್ ಟೈಮು ಅಚೀವ್ಮೆಂಟ್ಗೆ ಅವಾರ್ಡ್ ಅನ್ನೋದನ್ನು ಒಂದು ಕಲ್ಕತ್ತಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನಿಂದ ಅವಳಿಗೆ ಸಿಕ್ತು. ನೋಡಿ ಎಷ್ಟು ಈಗ ಬಚೇಂದ್ರಿ ಪಾಲ್ ಹ್ಯಾಸ್ ಪುಟ್ ಟುಗೆದರ್ ಆಲ್ ಈ ಎಲ್ಲ ಮೌಂಟೇನಿಯರಿಂಗ್ ಎಕ್ಸ್ಪೀರಿಯನ್ಸ್ ಸೇರಿ ಒಂದು ಬುಕ್ ಬರೆದ್ಲು, ಆಟೋಗ್ರಾಫಿ. ತಮ್ಮ ಬಗ್ಗೆ ತಾವೇ ಬರೆದ್ರೆ ಅದು ಆಟೋಬಯೋಗ್ರಫಿ ಅಂತೀವಿ. ಅದರಿಂದ ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಅಂತ ಹೆಸರು ಕೊಟ್ಟರು ಆ ಬುಕ್ಗೆ. ಶಿ ಈಸ್ ಪ್ರೆಸೆಂಟ್ಲಿ ಎಂಪ್ಲಾಯ್ಡ್. ಈಗ ಅವಳು ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿದ್ದಾರೆ ಅಡ್ವೆಂಚರ್ ಪ್ರೋಗ್ರಾಮ್ಸಲ್ಲಿ, ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್. ಲೈಫ್ ಶೋಸ್ ಹೌ ಹಾರ್ಡ್ ವರ್ಕ್ ಆ್ಯಂಡ್ ವಿಲ್ ಸಕ್ಸೀಡ್ ಕ್ಯಾನ್ ರೈಸ್ ಒನ್ ಟು ದ ಕ್ರೀಸ್ಟ್. ಅವಳು ಕಷ್ಟಪಟ್ಟಿದ್ದ ಜೀವನ, ಕಷ್ಟಪಟ್ಟು ಇನ್ನು ಹಾರ್ಡ್ ವರ್ಕ್ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದನ್ನು ಹೇಗೆ ಸಕ್ಸಸ್ ಆಗಿ ಇದು ಎಷ್ಟು ಒಳ್ಳೆಯ ಒಂದು ಎತ್ತರಕ್ಕೆ ರೀಚ್ ಆದಲು ಅನ್ನೋದನ್ನು ತೋರಿಸೋದೆ ಅವಳ ಒಂದು ಜೀವನ. ಇಷ್ಟು ಪಾಠದ ಅರ್ಥ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.